ಅದಕ್ಕಾಗಿ ಈ ಜಗತ್ತೊಳಗೆ ಅವರು ಬಂಗಾರ ಆದರು. ಎಲ್ಲರಿಗೂ ಬೇಕಾದ್ರಲ್ರಿ, ಎಲ್ಲರಿಗೂ ಬೇಕಾದ್ರೂ ಆನೆಗಳ ಕುಮಾರಸ್ವಾಮಿಗಳವರು ಸಮಾಜವನ್ನ ಕಟ್ಟಿದ್ರು, ಶಿವಯೋಗ ಮಂದಿರವನ್ನ ಕಟ್ಟಿದ್ರು. ಇವತ್ತು ಎಷ್ಟೋ ನಾವೆಲ್ಲ ಗುಡಿಗುಂಡಾರಗಳಲ್ಲಿ ಕಲ್ಲು ಕಟ್ಟಿಗೆ ಮಣ್ಣಿನೊಳಗ ಶಿವ ಪರಮಾತ್ಮದನಂತ ಹೊಂಟೀವಿ, ಆದ್ರೆ ಮಾತನಾಡುವ ದೇವರುಗಳನ್ನೇ ಸೃಷ್ಟಿ ಮಾಡಿಕೊಟ್ಟಾರಲ್ರಿ ಆನೆಗಳ ಕುಮಾರಸ್ವಾಮಿಗಳು. ನಮ್ಮ ಬದುಕು ಬಂಗಾರವಾಗಬೇಕಾಗಿತ್ತಲ್ಲ, ಬಂಗಾರ ಬದುಕಾಗಬೇಕಾಗಿತ್ತಂದ್ರೆ ನಾವೆಲ್ಲ ಯಾವುದಕ್ಕೆ ಮೋಹಕ್ಕೊಳಗಾಗಿವಂತಂದ್ರ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಜಗತ್ತೊಳಗೊಬ್ಬ ಯೋಗಿಗಳಾಗಬೇಕಾಗಿತ್ತು. ಆದ್ರೆ ಆಗ್ತಾ ಇಲ್ಲ. ಕಾರಣ ಪ್ರಾಪಂಚಿಕ ಸುಖದ ಮೇಲಿರುವ ಮೋಹ ಕವಿ ಪಂಪನ ಮೇಲೆ ಇದ್ದಿದ್ದರೆ, ಮುತ್ತು ರತ್ನದ ಮೇಲಿರುವ ಮೋಹ ರತ್ನಾತ್ರಿಯರ ಮೇಲಿದ್ದಿದ್ದರೆ, ಕೇಶದ ಮೇಲಿರುವ ಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ, ಹೆಣ್ಣು ಹೊನ್ನು ಮಣ್ಣಿನ ಮೇಲಿರುವ ಮೋಹ ರನ್ನ ಪನ್ನ ಜನ್ನನ ಮೇಲೆ ಇದ್ದಿದ್ದರೆ, ಭವದ ನಿತ್ತಿಯ ಮೇಲಿರುವ ಮೋಹ ಗೌತಮ ಬುದ್ಧನ ಮೇಲೆ ಇದ್ದಿದ್ದರೆ, ಬಡ್ಡಿಯ ಮೇಲಿರುವ ಮೋಹ ಹೇಮರೆಡ್ಡಿ ಮಲ್ಲಮ್ಮನ ಮೇಲೆ ಇದ್ದಿದ್ದರೆ, ಅಷ್ಟ ಐಶ್ವರ್ಯದ ಮೇಲಿರುವ ಮೋಹ ವಿಶ್ವೇಶ್ವರಯ್ಯನ ಮೇಲೆ ಇದ್ದಿದ್ದರೆ, ಎಷ್ಟು ಚಂದ ಬರೀತಾ ನೋಡಿ. ಈ ಜಗತ್ತೊಳಗೆ ಅಂತ್ಯಾಕ್ಷರಿ ಮೇಲಿರುವ ಮೋಹ ಗುರು ಕೊಟ್ಟಿರುವಂತ ಪಂಚಾಕ್ಷರ ಮಹಾಮಂತ್ರದ ಮೇಲೆ ಇದ್ದಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ನೋಡ್ಕೊಳಕತ್ತಿರ್ಲಿವ ಕನ್ನಡಿಯ ಮೇಲಿರುವ ಮೋಹ ಕನ್ನಡದ ಮೇಲೆ ಇದ್ದಿದ್ದರೆ, ಕರ್ನಾಟಕ ಮಾತೆ ನಿನ್ನ ಗರ್ಭಕ್ಕೆ ಭಾರವಾಗುವ ಬದಲು ನಮ್ಮವರ ಬದುಕು ಬಂಗಾರವಾಗುತ್ತಿತ್ತಯ್ಯ ಬಸವಗಂಧ ಪ್ರಿಯ ಪುತ್ರ. ಹೌದಲ್ರಿ?